ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ತಮಿಳುನಾಡಿನ 30 ಸೇಲಂ ಕೋಳಿ ಮರಿಗಳನ್ನು ನಾವು ಹೇಗೆ ಮಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕಿದ್ದೇವೆ, ತರ್ತಿದ್ದೇವೆ. ಅದರ ಹೋಲ್ ಪ್ರೊಸೆಸ್ ಹಾಕಿದ್ದೇನೆ, ನೋಡಿ ಎಂಜಾಯ್ ಮಾಡಿ. ಇವತ್ತು ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ ನಮ್ಮ ಆರ್ಡರ್ ಬಂದಿದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕೆಂದರೆ ತುಂಬ ಚಿಕ್ಕ ಚಿಕ್ಕ ಮರಿಗಳಿತ್ತು. ನಾನು ಅನ್ಕೊಂಡಿರಲಿಲ್ಲ ಎಲ್ಲ ಮರಿಗಳು ಸೇಫ್ ಆಗಿರುತ್ತೆ ಅಂತ. ಯಾಕೆ ಬರೀ 2 ಬಾಕ್ಸಲ್ಲಿ ಮಾತ್ರ ಸ್ವಲ್ಪ ದೊಡ್ಡ ಮರಿಗಳಿತ್ತು. ಮತ್ತೆ ಒಂದು ಮರಿಗೆ ಕುತ್ತಿಗೆ ಸ್ವಲ್ಪ ನೋವಾದಾಗಿತ್ತು, ಯಾಕಂದರೆ ಕುತ್ತಿಗೆಯನ್ನು ಕೆಳಗಡೆ ಹಾಕ್ತಾ ಇತ್ತು. ಕಾವೆ ಕೋಳಿ ಆಗುತ್ತೆ ಅಂತ. ಸೊ ಕಲರ್ ಎಲ್ಲ ಸಣ್ಣ ಮರಿಗಳನ್ನು ತೋರಿಸ್ಲಿಕ್ಕೆ ಹೋಗುದಿಲ್ಲ, ಎಲ್ಲ ದೊಡ್ಡ ಮರಿಗಳನ್ನು ತೋರಿಸ್ತೇನೆ. ಇದು ಇರುವುದರಲ್ಲಿ ದೊಡ್ಡ ಚಿಕ್ಕ ಅಂದ್ರೆ ಇದೇ ಇರು. ಸೊ ನಂಗೆ ಹೆದರಿಕೆ ಆಯ್ತು, ಆಗಿದ್ರೆ ಏನಾದ್ರು ಆಗುತ್ತೆ ಅಂತ. ತುಂಬ ಆಕ್ಟಿವ್ ಇರೋದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಫೈನಲಿ ಇವತ್ತು ನಮ್ಮ ಆರ್ಡರ್ ಬಂದು ರೀಚ್ ಆಗಿದೆ. ಇವತ್ತು 17th ಡೇಟ್, ಸ್ಯಾಟರ್ಡೆ. ಇವತ್ತು ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ ನಮ್ಮ ಆರ್ಡರ್ ಬಂದಿದೆ. ಇದು ತಮಿಳುನಾಡಿನ ಈರೋಡಿಂದ ಕಳಿಸಿಕೊಟ್ಟಿದ್ದಾರೆ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲ ವಿಡಿಯೋ ಮಾಡುವ ಅನ್ಕೊಂಡಿದ್ದೆ, ಬಟ್ ನಾನು ಒಬ್ಬನೇ ಹೋಗಿರೋದ್ರಿಂದ ಆಗ್ಲಿಲ್ಲ. 5 ಬಾಕ್ಸ್ ಇತ್ತು, ಮತ್ತೆ ಇದು ನನ್ನ ಫಸ್ಟ್ ಡೆಲಿವರಿ ಆದ ಕಾರಣ ಹೇಗೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ತುಂಬಾ ಕಷ್ಟ ಆಯ್ತು. ಸೊ 5 ಬಾಕ್ಸ್ ಡೆಲಿವರಿ ತಗೊಳ್ಳುವಾಗ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ. ಮತ್ತೆ ರೈಲ್ವೆ ಸ್ಟೇಷನ್ ಇದು ಪ್ಯಾಕೇಜ್ ಇದು ರೂಲ್ಸ್ ಎಲ್ಲ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಅವ್ರು ಕಳಿಸುವಾಗನೇ 300 ರೂಪಾಯಿ ಕೊಟ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರು. ಬಟ್ ನಾನು ಇಲ್ಲಿ ಡೆಲಿವರಿ ತಗೊಳ್ಳುವಾಗ ವಾಪಸ್ ನನ್ನಿಂದ ಒಂದು ಬಾಕ್ಸಿಗೆ 100 ರುಪೀಸ್ ಆಗಿ ತಗೊಂಡ್ರು. ಟೋಟಲ್ 5 ಬಾಕ್ಸಿಗೆ 500 ರುಪೀಸ್ ತಗೊಂಡಿದ್ದಾರೆ. ಅದು ಆಕ್ಚುಲಿ ತಗೊಳ್ಬೇಕಾ ಇಲ್ಲ ನನ್ನಿಂದ ಸುಮ್ಮನೆ ತಗೊಂಡ್ರೆ ಗೊತ್ತಿಲ್ಲ, ಬಟ್ ನಂಗೆ ಆಪ್ಷನ್ ಇರಲಿಲ್ಲ, ನಾನು ಕೊಟ್ಟು ಬಂದೆ. ನೀವಿಲ್ಲಿ ನೋಡ್ಬೋದು ನಾನು ಸ್ಕೂಟಿಯಲ್ಲಿ 5 ಬಾಕ್ಸ್ ಅನ್ನು ಹೇಗೆ ಪ್ಯಾಕ್ ಮಾಡಿ ತಗೊಂಡು ಬಂದೆ ಅಂತ. ಯಾಕೆಂದ್ರೆ ಬ್ಯಾಂಗ್ಳೂರಿಂದ ನಮ್ಮ ಮನೆಗೆ 70 ಕಿಲೋಮೀಟರ್ಸ್ ಇದೆ. ಸೊ ತುಂಬಾ ಕಷ್ಟ ಆಯ್ತು ತಗೊಂಡು ಬರ್ಲಿಕ್ಕೆ. ಹೀಗೆ ಮಾಡಿ ಹೇಗಾದ್ರೂ ಮಾಡಿ ಮನೆಗೆ ರೀಚ್ ಆದೆ. 70 ಕಿಲೋಮೀಟರ್ಸ್. ಮತ್ತೆ ಮನೆಯಲ್ಲಿ 5 ಬಾಕ್ಸ್ ಅನ್ನು ಓಪನ್ ಮಾಡಿದ್ವಿ ಒಂದೊಂದಾಗಿ. ಫಸ್ಟ್ ಬಾಕ್ಸ್ ಓಪನ್ ಮಾಡುವಾಗ ಎಲ್ಲ ಚಿಕ್ಕ ಚಿಕ್ಕ ಮರಿಗಳಿತ್ತು, ಮತ್ತೆ ಎಲ್ಲ ಒಂದೇ ಕಲರ್ ಆಗಿತ್ತು, ಎಲ್ಲ ಕಪ್ಪು ಕಲರ್ ಆಗಿತ್ತು. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಯಾಕೆಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮರಿಗಳಿತ್ತು. ಅದರಲ್ಲಿ ಒಂದು ಮರಿ ಅಂತೂ ತುಂಬಾ ಚಿಕ್ಕದಿತ್ತು. ನಾವು ಸ್ವಲ್ಪ ದೊಡ್ಡ ಮರಿಗಳು ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದ್ರೆ 1 ಮಂತ್ ಚಿಕ್ಸ್ ಅಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ ಅಂತ. ಅದರಲ್ಲಿ ಒಂದಂತೂ ತುಂಬಾ ಚಿಕ್ಕದಿತ್ತು, ಅದು 1 ಮಂತ್ಸ್ ಆಗಿ ಕಾಣ್ತಾ ಇರಲಿಲ್ಲ. ಸೊ ಹಾಗೆ ಮತ್ತೆ ಎಲ್ಲ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡುವಂತ ಒಂದೊಂದು ಬಾಕ್ಸ್ ಅನ್ನು ಕೆಳಗೆ ಇಳಿಸಿ ಓಪನ್ ಮಾಡ್ತಾ ಹೋದ್ವಿ. ಮತ್ತೆ ಸೆಕೆಂಡ್ ಬಾಕ್ಸ್ ಓಪನ್ ಮಾಡುವಾಗ ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಿಗಳೇ ಇತ್ತು, ಅಂಡ್ ಒಂದು ಕಲರ್ ಕೂಡ ಚೇಂಜ್ ಇತ್ತು, ಕಪ್ಪಿರ್ಲಿಲ್ಲ. ಸೊ ಸ್ವಲ್ಪ ಖುಷಿ ಆಯ್ತು ದೊಡ್ಡ ಮರಿ ನೋಡಿ. 30 ಮರಿಗಳು ಇದ್ರಿಂದ ಒಂದೊಂದು ಬಾಕ್ಸ್ ಅಲ್ಲಿ 6 ಮರಿಗಳಾಗಿ ಹಾಕಿ ಕಳಿಸಿದ್ರು. ಸೊ ಪ್ರತಿ ಬಾಕ್ಸ್ ಅಲ್ಲಿ 6 ಮರಿ ಇತ್ತು. ಟೋಟಲ್ 5 ಬಾಕ್ಸ್ 30 ಮರಿ ಇತ್ತು. ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲ ಮರಿಗಳು ಸೇಫ್ ಆಗಿರುತ್ತೆ ಅಂತ, ಯಾಕೆಂದ್ರೆ ಅದು ಅಷ್ಟು ಕಿಲೋಮೀಟರ್ ಗಿಂತ ರೈಡ್ ಅಲ್ಲಿ ಬಂದು ಮತ್ತೆ ವಾಪಸ್ 70 ಕಿಲೋಮೀಟರ್ ಸ್ಕೂಟಿಯಲ್ಲಿ ಬಂದಿದೆ. ಅದು ಕೂಡ ತುಂಬಾ ಚಿಕ್ಕ ಚಿಕ್ಕ ಮರಿಗಳು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 2 ಆದ್ರೂ ಏನಾದ್ರೂ ಆಗಿರುತ್ತೆ, ಯಾಕೆಂದ್ರೆ ಅದಕ್ಕೆ ಫುಡ್ ಕೂಡ ಇರಲಿಲ್ಲ. ಯಾಕೆಂದ್ರೆ ಅವರು ನಿನ್ನೆ ಮಧ್ಯಾಹ್ನನೇ ಪ್ಯಾಕ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹಾಕಿದ್ರು. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಬೆಳಗಿನವರೆಗೆ ಅದಕ್ಕೆ ಏನು ಫುಡ್ ಕೂಡ ಇರಲಿಲ್ಲ, ಏನು ಕೂಡ ತಿನ್ನೋದಕ್ಕೆ ಹಾಕಿರಲಿಲ್ಲ. ಸೊ ಒಂದು ದಿನ ಫುಡ್ ಇಲ್ಲದೇನೆ ಇತ್ತು. ಸೊ ಏನಾದರೂ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಏನು ಆಗಿಲ್ಲ. ದೇವರ ದಯದಿಂದ ಎಲ್ಲ ಸೇಫ್ ಆಗಿ ಬಂದು ರೀಚ್ ಆಗಿದೆ. ಹಾಗೆ ನೋಡ್ಬೇಕಿದ್ರೆ 2 ಬಾಕ್ಸ್ ಅಲ್ಲಿ ದೊಡ್ಡ ದೊಡ್ಡ ಮರಿಗಳಿತ್ತು, ಮತ್ತು ಉಳಿದ 3 ಬಾಕ್ಸ್ ಅಲ್ಲಿ ಸೇಮ್ ಎಲ್ಲ ಕಪ್ಪು ಕಲರ್ ಮತ್ತು ಒಂದೇ ರೀತಿಯ ಅಂದ್ರೆ ಎಲ್ಲ ಸಣ್ಣ ಸೈಜಿನ ಮರಿಗಳೇ ಇತ್ತು. ಸೊ ಬರೀ 2 ಬಾಕ್ಸ್ ಅಲ್ಲಿ ಮಾತ್ರ ಸ್ವಲ್ಪ ದೊಡ್ಡ ಮರಿಗಳಿತ್ತು, ಮತ್ತೆಲ್ಲ ಸಣ್ಣ ಸಣ್ಣ ಮರಿಗಳೇ ಇತ್ತು. ಅದರಲ್ಲಿ ಟೋಟಲ್ 30 ಮರಿಗಳಲ್ಲಿ 2 ಮರಿಗಳು ಮಾತ್ರ ತುಂಬಾ ಸಣ್ಣದಿತ್ತು. ಅದು 30 ದಿನಗಳ ತರ ಕಾಣ್ತಿರ್ಲಿಲ್ಲ, ಒಂದು 15 ದಿನ 20 ದಿನ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಅಷ್ಟು ಚಿಕ್ಕದಿತ್ತು, ಮತ್ತೆಲ್ಲ ಪರವಾಗಿಲ್ಲ 30 ದಿನದಾಗಿತ್ತು. ಇಲ್ಲಿ ನೋಡ್ಬೋದು ನಾನು ಹೇಳ್ದಿದೆ ಮರಿ, ಅದು ತುಂಬಾ ಸಣ್ಣದಿದೆ, 1 ಮಂತ್ ಆಗಿರ್ಲಿಕ್ಕಿಲ್ಲ ಅದಕ್ಕೆ. ಮತ್ತೊಂದು ಇನ್ನೊಂದು ಏನಂದ್ರೆ ನಂಗೆ ಇದರಲ್ಲಿ ಒಂದು ಮರಿ ತುಂಬಾ ಇಷ್ಟ ಆಯ್ತು, ಕಲರ್ ಕೂಡ ಮತ್ತೆ ದೊಡ್ಡದು ಕೂಡ ಇತ್ತು. ನೋಡಿ ಇದೇ ಮರಿ, ಅದು ಬಿಳಿ ಬಣ್ಣದ್ದು. ಸೊ ಇದು ಕಾಲುಗಳೆಲ್ಲ ನೋಡ್ಬೋದು ನೀವು, ತುಂಬಾ ದೊಡ್ಡದಿದೆ. ಸೊ ಇದೊಂದು ಮರಿ ತುಂಬಾ ಲೈಕ್ ಆಯ್ತು ನಂಗೆ. ತರುದೇನೋ ತಂದಾಯ್ತು, ತುಂಬಾ ಕಾಸ್ಟ್ಲಿ ಮರಿಗಳು ಕೂಡ. ಇನ್ನು ಅದನ್ನು ಮೇಂಟೈನ್ ಮಾಡೋದೇ ಇರೋದು ಕಷ್ಟ. ಸೊ ಅದಕ್ಕೆ ಏನ್ ಮಾಡುದು ಅಂದ್ರೆ ನಾನು ಆಲ್ರೆಡಿ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ. ಒಂದು ಹಳೆ ರೂಮ್ ಇತ್ತು, ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿ, ಕಸ ಎಲ್ಲ ಗುಡಿಸಿ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸುತ್ತ ನೆಟ್ ತರ ಹಾಕಿ ಅದರ ಬ್ರೂಡಿಂಗಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಮತ್ತೆ ಆ ರೂಮ್ಗೆ ಒಂದೊಂದೇ ಮರಿಗಳನ್ನು ತಂದು ಹಾಕಿದ್ವಿ. ಸೊ 30 ಮರಿಗಳಿತ್ತು, ಅದಕ್ಕೆ ಸ್ಪೇಸ್ ಸಾಕಾಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಸಾಕಾಯ್ತು. ಸೊ ಅಷ್ಟು ದೊಡ್ಡ ಪ್ಲೇಸ್ ಇತ್ತು, 5 ಫೀಟ್ ಅಲ್ಲಿ ಪ್ಲೇಸ್ ಸರ್ಕಲ್ ಆಗಿ ಮಾಡಿದ್ವಿ, ಪ್ಲೇಸ್ ಸಾಕಾಯ್ತು. ನೆಕ್ಸ್ಟ್ ಫೀಡರ್ ಎಲ್ಲ ತಂದಿದ್ವಿ, ಒಂದು ನೀರಿನ ಫೀಡರ್ ಮತ್ತೆ 2 ಫುಡ್ ಇದ್ದು ಫೀಡ್. ಅದೆಲ್ಲ ಮಾಡಿ ನೋಡಿದಾಗ ಒಂದು ಮರಿಗೆ ಕುತ್ತಿಗೆ ಸ್ವಲ್ಪ ನೋವಾದಾಗಿತ್ತು, ಯಾಕಂದ್ರೆ ಕುತ್ತಿಗೆಯನ್ನು ಕೆಳಗಡೆ ಹಾಕ್ತಾ ಇತ್ತು, ಮೇಲೆ ಎತ್ತೇ ಇರಲಿಲ್ಲ. ಅದಕ್ಕೇನು ಜಾಸ್ತಿ ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸರಿ ಆಗ್ಬೋದು ಅಂತ ಅನ್ಕೊಂಡು ವಾಪಸ್ ಬಿಟ್ವಿ. ಮತ್ತೆ ನೋಡುವ ಏನಾಗುತ್ತೆ ಅಂತ ನೋಡುವ ಅಂತ ಬಿಟ್ವಿ. ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಹೇಗೆ ನಾವು ಸೆಟಪ್ ಎಲ್ಲ ಮಾಡಿದ್ದೀವಿ ಅಂತ. ಫುಡ್ ಎಲ್ಲ ತಂದು ಹಾಕಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡುವಾಗ ಫೀಡರ್ನ ಮೇಲೆನೆ ಹತ್ತು ಬಂದು ಕೂತು ತಿಂತಾ ಇತ್ತು, ಸ್ವಲ್ಪ ಫುಲ್ ಆಕ್ಟಿವ್ ಆಗಿತ್ತು. ಸೊ ಕೆಳಗೆ ಏನಂದ್ರೆ ನಾವು ಭತ್ತದ ಸಿಪ್ಪೆ ಸಿಗುತ್ತಲ್ಲ ಅದನ್ನು ಹಾಕಿದ್ವಿ, ಅಂದ್ರೆ ಉಮಿ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ವಿ ಕೆಳಗೆ. ಈ ಮರಿಯನ್ನು ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಇದೆ. ಸೊ ಇದು ಕೂಡ ನಂಗೆ ಲೈಕ್ ಆಯ್ತು. ಇದು ದೊಡ್ಡಾದ್ಮೇಲೆ ಅನ್ಕೊಳ್ತೇನೆ ಅದು ಕಾವೆ ಕೋಳಿ ಆಗುತ್ತೆ ಅಂತ. ಸೊ ಕಲರ್ ಎಲ್ಲ ತುಂಬಾ ನಂಗೆ ಇಷ್ಟ, ಅದು ಕಾವೆ ಕೋಳಿ.
ಮತ್ತು ಬಾಕಿ ಉಳಿದ 70% ಕೋಳಿಗಳೆಲ್ಲ ಕಪ್ಪು ಕಲರ್ ಇತ್ತು. ಕಾಲು ಕೂಡ ಕಪ್ಪೆ, ಫುಲ್ ದೇಹ ಕೂಡ ಕಣ್ಣು ಎಲ್ಲ ಕಪ್ಪೆ ಇತ್ತು. ಈಗ ಎಲ್ಲ ಮರಿಗಳನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ, ಸೊ ಒಂದು 2-3 ಮರಿಗಳನ್ನು ತೋರಿಸ್ತೇನೆ. ಇದು ನೋಡ್ಬೋದು ನೀವು, ಬಿಳಿ ಬಣ್ಣದ ಕೋಳಿ. ನಾನು ಆಗ ತೋರಿಸ್ತಿದ್ದೆ, ಇದು ನನಗೆ ತುಂಬ ಲೈಕ್ ಆಗಿತ್ತು ಅಂತ. ತುಂಬ ಒಳ್ಳೆ ಆಕ್ಟಿವ್ ಇದೆ. ಸಣ್ಣ ಮರಿಗಳನ್ನು ತೋರಿಸ್ಲಿಕ್ಕೆ ಹೋಗುದಿಲ್ಲ, ಎಲ್ಲ ದೊಡ್ಡ ಮರಿಗಳನ್ನು ತೋರಿಸ್ತೇನೆ. ಇದು ನೋಡ್ಬೋದು ನೀವು, ಹಳದಿ ಬಣ್ಣ ಇದೆ ಇದರ ಕಾಲುಗಳು. ಸೊ ಇದು ಬೇರೆದಕ್ಕಿಂತ ಚೇಂಜ್ ಇದೆ ಸ್ವಲ್ಪ. ಮತ್ತು ಇದು ನೋಡ್ಬೋದು, ಇದು ತುಂಬ ಇರುವುದರಲ್ಲಿ ದೊಡ್ಡ ಚಿಕ್ಕ ಅಂದರೆ ಇದೇ ಇರೋದು ಮರಿ. ಇದರ ನೋಡ್ಬೋದು ಕಾಲು ಸ್ವಲ್ಪ ಕಪ್ಪು ಬಣ್ಣವಿದೆ ಆ್ಯಂಡ್ ಕೋಳಿ ಕೂಡ ತುಂಬ ದಷ್ಟಪುಷ್ಟಾಗಿ ಒಳ್ಳೆದಿದೆ. ಸೊ ಇದೇ ಸ್ವಲ್ಪ ದೊಡ್ಡ ಕೋಳಿ. ಬೆಳಗ್ಗೆ ಎಲ್ಲ ಸೆಟ್ ಮಾಡಿ ಹೋಗಿದ್ದೆ, ಸಂಜೆ ಬಂದು ನೋಡುವಾಗ ಎಲ್ಲ ಉಮಿಗಳನ್ನು ಅದು ಹೊರಗೆ ಹಾಕಿತ್ತು. ಸೊ ಹೊರಗೆ ಹಾಕಿದರೆ ಅದು ಆಗೋದಿಲ್ಲ ಅಂತ ಅಂದ್ಕೊಂಡು ಒಂದು ಸೀರೆ ಇತ್ತು, ಆ ಸೀರೆಗಳನ್ನು ಸುತ್ತ ಹಾಕಿಬಿಟ್ಟೆ, ಇನ್ನು ಹೊರಗೆ ಬರಬಾರ್ದು ಅಂತ ಅಂದ್ಕೊಂಡು. ಮತ್ತು ನಿಮಗೆ ತೋರಿಸ್ತೇನೆ ನಾನು ಏನು ಹಾಕಿದ್ದೆ ಕೆಳಗಡೆ ಅಂತ. ನೋಡಿ ಇದೆ, ಅದು ಭತ್ತದ ಉಮಿ ಅಂತ ಹೇಳ್ತಾರಲ್ಲ, ಅದು ಇದುವೆ. ಸೊ ಇದನ್ನು ನಾನು ಫುಲ್ ಹಾಕಿದ್ದೆ. ಒಂದು ಗೋಣಿ ತಂದಿದ್ರು, ಸೊ ಅದರಲ್ಲಿ ಒಂದು ಅರ್ಧದಷ್ಟು ಹಾಕಿದ್ದೆ, ದಪ್ಪದಲ್ಲಿ ಹಾಕಿದ್ದೆ. ಸೊ ಅದಕ್ಕೆ ಬೆಚ್ಚಗಿರಲಿ ಅಂತ, ಯಾಕಂದರೆ ಕೋಳಿಗಳು ಬೆಚ್ಚಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಲೈಟು ಕೂಡ ಹಾಕಿದ್ದೆ. ಲೈಟ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಕೋಳಿಗಳು ಒಂದರ ಮೇಲೆ ಒಂದು ಬಿದ್ದುಕೊಂಡು ಎಲ್ಲ ಅದರ ಮೇಲೆ ಇತ್ತು. ಸೊ ನನಗೆ ಹೆದರಿಕೆ ಆಯಿತು, ಆಗಿದ್ದರೆ ಏನಾದರೂ ಆಗುತ್ತೆ ಅಂತ. ಸೊ ಲೈಟ್ ಹಾಕಿದ್ದೆ. ಲೈಟ್ ಹಾಕಿದ ತಕ್ಷಣ ಎಲ್ಲ ಕೋಳಿಗಳು ಆ್ಯಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡಾಡಲಿಕ್ಕೆ, ಹಾರಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ರೆಕ್ಕೆಗೆಲ್ಲ ಬೀಸ್ಕೊಂಡು, ಫೀಡೆಲ್ಲ ತಿಂದುಕೊಂಡು ತುಂಬ ಆ್ಯಕ್ಟಿವ್ ಇರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಲೈಟ್ ಮಾತ್ರ ನೈಟ್ ಹೊತ್ತಲ್ಲಿ ಮಾತ್ರ ಹಾಕೋದು, ಡೇ ಹೊತ್ತಲ್ಲಿ ಹಾಕೋದಿಲ್ಲ. ಇಷ್ಟೆಲ್ಲ ಆಗಿತ್ತು ನನ್ನ ಒಂದು ದಿನದ್ದು ಮರಿ ತರುವ ಹೋಲ್ ಜರ್ನಿ. ನೀವು ನೋಡ್ಬೋದು, ಒಂದು ದಿನ ಆಯಿತು, ಇನ್ನೂ ಕೂಡ ತುಂಬ ದಿನಗಳಿದೆ ಇದು ತುಂಬ ದೊಡ್ಡದಾಗಿ ಅಂಕದ ಕೋಳಿ ಆಗಿ ರೆಡಿ ಆಗಲಿಕ್ಕೆ. ಸೊ ನೀವು ನನ್ನ ಜೊತೆ ಇರ್ತೀರಿ ಅಂತ ಅಂದ್ಕೊಂಡಿದ್ದೇನೆ, ನನಗೆ ಸಪೋರ್ಟ್ ಮಾಡಿಕೊಂಡು ಇರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನಿನ್ನು ದಿನಾಲೂ ಏನಾದರೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ಈ ಮರಿಗಳ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೊಡ್ಡ ಗೂಡುಗಳನ್ನು ಮಾಡಿದ್ದೇನೆ, ದೊಡ್ಡ ಕೋಳಿಗಳು ಇರಲಿಕ್ಕೆ ಗೂಡುಗಳನ್ನು ಮಾಡಿದ್ದೇನೆ. ಆ ವಿಡಿಯೋನ ಹಾಕ್ತೇನೆ, ದಯವಿಟ್ಟು ಕಮೆಂಟ್ ಮಾಡಿ ಆ ವಿಡಿಯೋ ನೋಡಲಿಕ್ಕೆ ಇಷ್ಟ ಇದ್ದರೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಿಕ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋ ನಾನು ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಏನೆಲ್ಲ ಇಷ್ಟ ಆಗಿತ್ತು ಅಂತ. ವಿಡಿಯೋ ಕೊನೆವರೆಗೆ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.